ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಬೆಳಗಿನ ಮುಂಜಾವಿನ ವಂದನೆ. ಈ ಹೊತ್ತಾರೆಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಯೆರೆಮೀಯನ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯ 6ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಓ ಹೌಸ್ ಆಫ್ ಇಸ್ರಾಯೇಲ್, ಕ್ಯಾನ್ ಐ ನಾಟ್ ಡೂ ವಿತ್ ಯು ಆಸ್ ದಿಸ್ ಪಾಟರ್? ಸೇ ದ ಲಾರ್ಡ್, ಲುಕ್ ಆಸ್ ದ ಕ್ಲೇ ಇನ್ ದ ಪಾಟರ್ಸ್ ಹ್ಯಾಂಡ್, ಸೊ ಆರ್ ಯು ಇನ್ ಮೈ ಹ್ಯಾಂಡ್, ಓ ಹೌಸ್ ಆಫ್ ಇಸ್ರಾಯೇಲ್. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ದೇವರು ತನ್ನ ಜನರಾದ ಇಸ್ರಾಯೇಲ್ ಮೇಲೆ ಹೊಂದಿರುವ ಸಂಪೂರ್ಣ ಸಾರ್ವಭೌಮತ್ವವನ್ನು ವಿವರಿಸಲು ಕುಂಬಾರ ಮತ್ತು ಜೇಡಿ ಮಣ್ಣಿನ ರೂಪಕವನ್ನು ಅಥವಾ ಸಾದೃಶ್ಯವನ್ನು ಬಳಸಲಾಗಿದೆ. ಈ ವಚನವು ದೇವರು ಕುಂಬಾರನಂತೆ ಇಸ್ರಾಯೇಲರನ್ನು ತನಗೆ ಬೇಕಾದಂತೆ ರೂಪಿಸಬಹುದು, ಬದಲಾಯಿಸಬಹುದು ಮತ್ತು ಪುನರ್ಚಿತ್ರಿಸಬಹುದು ಎಂಬ ಸಂದೇಶವಿದೆ. ಇಸ್ರಾಯೇಲ್ ತಮ್ಮದೇ ಆದ ಪಾಪ ಮತ್ತು ಅವಿಧೇಯತೆ ಮೂಲಕ ತಮ್ಮನ್ನು ಹಾಳು ಮಾಡಿಕೊಂಡಿದ್ದಾರೆ. ಕುಂಬಾರನು ಹಾಳಾದ ಜೇಡಿಮಣ್ಣನ್ನು ಮರುಬಳಕೆ ಮಾಡಬಹುದಾದಂತೆಯೇ ದೇವರು ತನ್ನ ಇಚ್ಛೆ ಮತ್ತು ಉದ್ದೇಶದ ಪ್ರಕಾರ ಇಸ್ರಾಯೇಲನ್ನು ನಿರ್ವಹಿಸಲು ಅಥವಾ ಪುನಃಸ್ಥಾಪಿಸಲು ಶಕ್ತಿಯನ್ನು ಹೊಂದಿದ್ದಾನೆ ಎಂಬ ಸುಂದರ ಸಂದೇಶವನ್ನು ಪ್ರವಾದಿ ಯೆರೆಮೀಯ ಇಲ್ಲಿ ತಿಳಿಸುತ್ತಾನೆ. ಕುಂಬಾರನು ಮಣ್ಣಿನ ಮೇಲೆ ಹೇಗೆ ತನ್ನ ಅಧಿಕಾರವನ್ನು ಹೊಂದಿದ್ದಾನೋ ಹಾಗೆಯೇ ಸೃಷ್ಟಿಯ ಮೇಲೆ ದೇವರು ತಾನು ಸಾರ್ವಭೌಮನಾಗಿದ್ದಾನೆ. ಜೊತೆಗೆ ಇಸ್ರಾಯೇಲ್ ಮನೆತನದ ಮೇಲೆ ಇರುವ ದೇವರ ಪ್ರಶ್ನಾತೀತವಾದ ಅಧಿಕಾರವನ್ನು ಈ ಪರಿಚ್ಛೇದ ಒತ್ತಿ ಹೇಳುತ್ತದೆ. ದೇವರ ಶಕ್ತಿಯನ್ನು ಜೇಡಿನ ಮಣ್ಣಿನ ಮೂಲಕ ಕುಂಬಾರನ ಅಧಿಕಾರಕ್ಕೆ ಹೋಲಿಸಲಾಗಿದೆ. ದೇವರು ಸೃಷ್ಟಿಕರ್ತ ಮತ್ತು ತನ್ನ ಸೃಷ್ಟಿಯೊಂದಿಗೆ ತನಗಿಷ್ಟವಾದಂತೆ ಮಾಡುವ ಹಕ್ಕನ್ನು ಹೊಂದಿರುವ ಸಂಬಂಧ ಇಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯೇ, ಈ ವಾಕ್ಯ ಸಂದೇಶವನ್ನು ಕೇಳುವಂಥ ನಮಗೂ ಕೂಡ ಒಂದು ಸಂದೇಶವಿದೆ. ಅದು ಏನೆಂದರೆ, ನಾವು ನೀವು ಕೆಟ್ಟು ಹೋದ ಮಣ್ಣಿನಂತೆ ಇದ್ದರೂ ನಮಗೆ ಮತ್ತೊಂದು ಹೊಸ ರೂಪವನ್ನು, ಪುನಃಸ್ಥಾಪನೆಯನ್ನು ದೇವರು ರೂಪಿಸಲು ಸರ್ವಶಕ್ತನು ಸಾರ್ವಭೌಮನಾಗಿದ್ದಾನೆ. ದೇವರಿಂದ ನಮ್ಮ ಬಾಳು ಸುಂದರ ರೂಪವನ್ನು ಪಡೆದುಕೊಳ್ಳಲಿ. ದೇವರು ನಮ್ಮೆಲ್ಲರ ಕುಶಲಕರ್ಮಿ. ಕುಂಬಾರನ ವಿನ್ಯಾಸಕ್ಕೆ ಜೇಡಿಮಣ್ಣು ಯಾವತ್ತೂ ಕೂಡ ಪ್ರತಿರೋಧಿಸುವುದಿಲ್ಲ. ಹಾಗೆ ನಾವು ಕೂಡ ದೇವರ ಕಾರ್ಯಕ್ಕೆ ನಾವು ಮಣಿಯೋಣ, ನಮ್ಮನ್ನೇ ದೇವರ ಹಸ್ತಕ್ಕೆ ಒಪ್ಪಿಸೋಣ. ದೇಹ ಹಾಳಾದ ಮಣ್ಣಿನ ಮಣ್ಣನ್ನು ರೂಪಿಸುವಂತೆ ನಮ್ಮ ದುಸ್ಥಿತಿಗಳಿಂದ ದೇವರು ನಮ್ಮನ್ನು ಮರುರೂಪಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ಜೇಡಿ ಮಣ್ಣನ್ನು ಕುಂಬಾರನು ಹೇಗೆ ರೂಪಿಸುತ್ತಾನೋ, ಅದು ಕೆಟ್ಟು ಹೋದಾಗ ಮತ್ತೆ ಅದನ್ನು ಮರುರೂಪವನ್ನು ಕೊಡುತ್ತಾನೋ, ನಮ್ಮ ಬದುಕಿನಲ್ಲಿ ಅನೇಕ ದುಸ್ಥಿತಿಗಳು, ಕಷ್ಟಗಳು, ನಿರಾಶೆಗಳು, ನಿನ್ನಿಂದ ದೂರ ಹೋದ ಸ್ಥಿತಿಗಳು ಬಂದರು ನೀನು ನಮ್ಮನ್ನು ಪ್ರೀತಿಸುತ್ತಿ, ನೀನು ನಮ್ಮನಿಗೆ ಹೊಸ ರೂಪವನ್ನು ಕೊಡುತ್ತಿ ಎಂಬಂಥ ನಂಬಿಕೆಯಲ್ಲಿ ಪ್ರಾರ್ಥಿಸುತ್ತೇವೆ. ದೇವ, ಜೇಡಿ ಮಣ್ಣನ್ನು ಅದಕ್ಕೆ ಒಂದು ಸುಂದರ ರೂಪವನ್ನು ಕೊಡುವಂತೆ ನಮ್ಮ ಬದುಕಿನ ದೇವರ ಭವನಗಳಿಗೆ, ನಮ್ಮ ಬದುಕಿನ ಹೊಸ ಹೊಸ ಸವಾಲುಗಳಲ್ಲಿ ನಾವು ಬಿದ್ದು ಹೋಗದೆ ನಿನ್ನ ಕೈಗೆ ನಾವು ಒಪ್ಪಿಸಿಕೊಡುತ್ತೇವೆ. ನೀನು ಇಷ್ಟ ಬಂದಂತೆ ಸ್ವಾಮಿ, ನೀನು ಸಾರ್ವಭೌಮನು, ಸೃಷ್ಟಿಕರ್ತನು. ನಿನ್ನ ಸೃಷ್ಟಿಯಂತೆ ನಮ್ಮನ್ನು ರೂಪಿಸಿದ್ದಿ. ನಿನಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳದೆ ಯೋಗ್ಯವಾದಂಥ ಪಾತ್ರಗಳಾಗಿ ನಮ್ಮನ್ನು ರೂಪಿಸು. ಯೇಸು ಸ್ವಾಮಿಸನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.